ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿಕೊಂಡಿರುವ ಮನವಿಯ ಬಗೆಗಿನ ರಾಜಕೀಯ ಹೇಳಿಕೆಗಳು ಒಂದ್ಸಲ ಕೇಳಿಸ್ಕೊಂಬಿಡಿ, ಆಮೇಲೆ ಮಾತಾಡೋಣ. ಬಿಜೆಪಿಯವರು ಕಾಂಗ್ರೆಸ್ನವರು ಏನೇನು ಹೇಳಿದ್ರು ಅಂತ ನೋಡಿ. ಮಹಾನುಭಾವ ನಾನ್ ಬಯಾಲಜಿಕಲ್ ಪ್ರಧಾನಮಂತ್ರಿ ಬಹಳಷ್ಟು ಬೊಗಳೆ ಹೊಡಿತಾ ಇದ್ರು. ಈ ದೇಶದ ಉಗ್ರಾಣ ಭರ್ತಿಯಾಗಿದೆ, ಎಲ್ಲೂ ಸಹ ಕೊರತೆ ಇಲ್ಲ, ಸುಮಾರು 3 ತಿಂಗಳಿಗೆ ಯಾವುದೇ ರೀತಿಯ ತೈಲ ಕೊರತೆ ಇಲ್ಲ ಅಂತ ಹೇಳಿ. ಈಗ ರಸಗೊಬ್ಬರಗಳನ್ನು ಉಪಯೋಗ ಮಾಡೋದು ಕಮ್ಮಿ ಮಾಡಿ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಉಪಯೋಗ ಮಾಡೋದು ಕಮ್ಮಿ ಮಾಡಿ ಜನಸಾಮಾನ್ಯರ ಖಾದ್ಯ ತೈಲ, ಅಡಿಗೆ ಅನಿಲ ಅಂತೂ ಕೈಗೆ ಸಿಗ್ತಾ ಇಲ್ಲ. ಈಗ ಊಟ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಬಿಡಿ, ಈ ಗೋಬರ ಭಕ್ತರು, ಸೆಗಣಿ ಗಂಜಲ ಕುಡಿದು ಜೀವನ ಮಾಡ್ತಾರೆ. ಜನಸಾಮಾನ್ಯರು ಏನ್ ಮಾಡಬೇಕು? ಆದ್ರೆ 4 ತಿಂಗಳು ಅವ್ರಿಗೆ ಚುನಾವಣೆ ಇತ್ತು, ಅವ್ರಿಗೆ ಪುರ್ಸೊತ್ತಿರಲಿಲ್ಲ. ಯಾಕಂದ್ರೆ ಸರ್ಕಾರವನ್ನೇ ಅವ್ರು ಔಟ್ಸೋರ್ಸ್ ಮಾಡಿರುವಾಗ RSSಗೆ ಅವ್ರಿಗೆ ಸಮಯನೇ ಇರಲಿಲ್ಲ ಇದರಲ್ಲ. ಈಗ ನಿಜ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತ ಹೇಳಿ ಇಂಗ್ಲೀಷಲ್ಲಿ ಗಾದೆ ಇದೆ. ಪ್ರಧಾನಮಂತ್ರಿಗಳು ಅವ್ರ ಮನೇಲಿ ಕೂತ್ಕೊಂಡು ಮಾಡಲಿ. ಪಾಕಿಸ್ತಾನದಲ್ಲಂತೂ ಆಗಲೇ ಒಂಥರ ಎಮರ್ಜೆನ್ಸಿ ಘೋಷಣೆ ಆಗಿದೆ. ವೆಹಿಕಲ್ ಓಡಾಡಬೇಡಿ, ಬಸ್ಗಳಲ್ಲೇ ಓಡಾಡಿ, ಈ ಥರ ಚೈನಾ ಬೇರೆ ಬೇರೆ ಎಲ್ಲ ದೇಶಗಳು ಕೂಡ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ. ನರೇಂದ್ರ ಮೋದಿ ಅವರು ಯಾವುದೇ ರಿಸ್ಟ್ರಿಕ್ಷನ್ ಹಾಕಿಲ್ಲ, ಮಿತವ್ಯಯ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಕಾಂಗ್ರೆಸ್ ಅವರು ಎದ್ರೋ ಬಿದ್ರೋ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಬಾಯ್ ಬಿಡ್ಕೊಂತೀರಾ? ನೀವು ಹೇಳ್ಬೇಕಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ದೇಶದಲ್ಲಿ ನಾವು ಯಾವತ್ತೂ ಕೂಡ ಈ ಥರ ನಿರ್ಬಂಧಗಳನ್ನು ಹಾಕಿಲ್ಲ. ಧೈರ್ಯವಾಗಿ ಹೇಳಿ, ನಿಮ್ಗೆ ದಮ್ಮಿದ್ರೆ. ನೆಹರು ಅವರು ಹೇಳಿದ್ರು, ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಗಿರೋ ಚಿನ್ನ ಎಲ್ಲ ತಂದು ದೇಶಕ್ಕೆ ಕೊಟ್ಬಿಡಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಏನಾನ ಹೇಳಿದಾರ ನಿಮ್ಮ ಮನೆಗಿರೋ ಚಿನ್ನ ತಂದು ಕೊಡು ಅಂತ ಹೇಳಿದಾರ? ಹೇಳಿ, ವ್ಯತ್ಯಾಸ ನೋಡಿ. ನರೇಂದ್ರ ಮೋದಿ ಏನು ಹೇಳಿದ್ದಾರೆ? ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ. ಅವರ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ 1 ವರ್ಷ 2 ವರ್ಷದಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಗುತ್ತೆ. ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಯಿತು ಅಂತ ಹೇಳಿದರೆ ಏನೇನು ಸಮಸ್ಯೆಗಳಾಗ್ತವೆ ಅಂತೇಳಿ ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರೆಲ್ಲರೂ ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು. ಎಚ್ಚರಿಕೆ ಕೊಡಲಿಕ್ಕಾಗಿಯೂ ಇವತ್ತು ಮೋದಿಜಿಯವರು, ಅವರ ಸಚಿವ ಸಂಪುಟದವರು ಕ್ಯಾರೆ ಅನ್ನದೇ ಬರೀ ರಾಜಕೀಯ ಲಾಭಕ್ಕಾಗಿ 5 ಪಂಚರಾಜ್ಯದ ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ರೀತಿಯ ಸಿದ್ಧತೆ ಮಾಡಿಕೊಳ್ಳದೆ ಇವತ್ತು ದೇಶದ ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇಂಧನದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗಿದ್ದಕ್ಕಾಗಿ ಅವ್ರ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ದೇಶದಲ್ಲಿ ಹಾಹಾಕಾರ ಏರ್ಪಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು, ನೀವು ದೇಶದ ಹಿತದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಸ್ವಂತಕ್ಕೆ ನೀವೇ ತೆಗೆದುಕೊಳ್ಬೇಕನ್ನುವಂಥ ಮನವಿಯನ್ನು ಮಾಡಿದರು. ಒತ್ತಾಯ ಅಲ್ಲ. ಅನವಶ್ಯಕವಾಗಿ ವಿದೇಶಿ ಪ್ರಯಾಣ, ಅನವಶ್ಯಕವಾಗಿ ಚಿನ್ನ ಖರೀದಿ, ಡೀಸೆಲ್ ಮತ್ತು ಪೆಟ್ರೋಲನ್ನು ಹಿತಮಿತವಾಗಿ ಬಳಸಿ ವಿದೇಶಿ ವಿನಿಮಯವನ್ನು ಉಳಿಸಬೇಕು. ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗೈತಿ. ಆ ಕಾರಣಕ್ಕಾಗಿ ಈ ನಿಯಮಗಳನ್ನು ನಿಮ್ಮಷ್ಟಕ್ಕೆ ನೀವು ಪಾಲಿಸ್ಕೋಬೇಕನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು. ಆದೇಶ ಮಾಡಿದ್ದಿಲ್ಲ, ಮನವಿಯನ್ನು ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡಲಿಕ್ಕೆ ಏನಾದರೂ ಒಂದು ಕುಂಟ ನೆಪ ಸಾಕು. ಆಡಳಿತದ ವೈಫಲ್ಯತೆ ಅಂದರು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು. ಆಡಳಿತ ಅಂದರೆ ಏನು ಗೊತ್ತಿಲ್ಲ, ಹುಡುಗ ಚುನಾವಣೆ ಮಾಡ್ತಾರ, ಫಲಿತಾಂಶ ಬಂದು ಮರೆದು ವಿದೇಶದಾಗಿರ್ತಾರೆ. ಅವರ ಪಕ್ಷದ ಫಲಿತಾಂಶ. ಡೋಂಟ್ ಯು ಥಿಂಕ್ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಡಬೇಕು? ಈ ದೇಶದೊಳಗೆ ಒಂದು ಡಿಕ್ಟೇಟರ್ಶಿಪ್ ತಂದುಬಿಟ್ಟಿದ್ದಾರೆ. ಈಗ ಅವ್ರ ಹತ್ರ ಹಣ ಇಲ್ಲ. ಈ ಹಣ ಇಲ್ಲ ಅಂದ ತಕ್ಷಣ ಉದ್ಯೋಗ ಖಾತ್ರಿ ತೆಗಿಯೋದು, ಅದಕ್ಕೊಂದು ಗಬ್ಬೆಪ್ಸೋದು, ಬೇರೆ ಕಡೆಗೆ ನಿಮಗೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಕ್ಕಾಗಲಿ, ದೊಡ್ಡ ಏನು ಮದುವೆಗಳು ಮಾಡ್ಕೊಳ್ತಾರಲ್ಲ ಇಂಡಸ್ಟ್ರೀಸು, ಅಲ್ಲಿಗೆಲ್ಲ ಹೋಗ್ತಾರಲ್ಲ ನರೇಂದ್ರ ಮೋದಿಯವರು. ಅವ್ರಿಗೇನಾದ್ರು ಹೇಳಿದಾರಂತ ಬಂಗಾರ ತಗೋಬೇಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಡಿ ಅಂತ ಹೇಳಿ? ನಾನು ಚಿನ್ನದ ಪರವಾಗಿಲ್ಲ, ಚಿನ್ನ ನಾನು ಯಾವತ್ತೂ ಖರೀದಿ ಮಾಡೋದೇ ಇಲ್ಲ. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತಂದ್ರೆ ನಾನು ಮಾಡೋದೇ ಇಲ್ಲ ಅಲ್ಲ. ತೈಲ ಕಂಪನಿಗಳು ಇವತ್ತು ಸುಮಾರು 3-4 ಲಕ್ಷ ಲಾಸಲ್ಲಿವೆ. ನಮ್ಮ ತಲೆ ಮೇಲೆ ಅದನ್ನ ಏರಿಕೆ ಮಾಡಬೇಕಾಗಿತ್ತು. ಆದ್ರೆ ಮಾನ್ಯ ಮೋದಿಜಿ ಅವರು ಜನರ ತಲೆ ಮೇಲೆ ಟ್ಯಾಕ್ಸ್ ಅನ್ನು ಹಾಕೋದ್ರ ಬದಲು ಸರ್ಕಾರಕ್ಕೆ ಈಗಾಗಲೇ ಕೊಡ್ತಿದ್ದ ತೆರಿಗೆ ಇತ್ತು, ಅದನ್ನ ಕಡಿತ ಮಾಡಿದ್ದಾರೆ ಇವರಿಗೆ, ಆಯಿಲ್ ಕಂಪನಿಗಳಿಗೆ. ಇದೆಲ್ಲವನ್ನು ಹತೋಟಿಗೆ ತರಲಿಕ್ಕೆ ದೇಶದ ಹಿತದೃಷ್ಟಿಯಿಂದ ಅವರ ಹೇಳಿಕೆ ಸರಿ ಇದೆ. ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಒಂದು ಹೊತ್ತು ಉಪವಾಸ ಮಾಡಿ ನೀವು ಅಂತ ಹೇಳಿದ್ರಲ್ಲ, ಅಂದಮೇಲೆ ಇದನ್ನೂ ಕಾಂಗ್ರೆಸ್ನವರು ಟೀಕೆ ಮಾಡ್ತೀರಾ? ಪ್ರಧಾನಮಂತ್ರಿಗಳು 8 ಅಂಶದ ಸಲಹೆಗಳನ್ನು ದೇಶದ ಜನರು ಎದುರಿಗಿಟ್ಟಿದ್ದಾರೆ.
ಪಾರ್ಲಿಮೆಂಟ್ ಕೂಡಿತ್ತಲ್ಲ, ಇವೆಲ್ಲವುಗಳನ್ನು ಚರ್ಚೆ ಮಾಡಬಹುದಾಗಿತ್ತಲ್ಲ. ನಿಮ್ಮ ಹೇಳಿಕೆ ಕೊಟ್ಟ 2 ಗಂಟೆಗಳ ಒಳಗಾಗಿ 200 ಕಾರುಗಳು ನಿಮ್ಮನ್ನ ಬೆನ್ನತ್ಕೊಂಡು ತಿರುಗ್ತಾ ಇದ್ದು. ನಾಚಿಕೆ ಬರೋದಲ್ವೇ? ಏನು ಹೇಳಿದ್ರೆ ಅದ್ರಂಗೆ ನೀವು ನಡಿಬೇಕು ಅನ್ನುವಂಥದ್ದು ಇರಬೇಕಲ್ಲ. ವಿ ಡೋಂಟ್ ವಾಂಟ್ ಹಿ ಟು ಕಾಂಪ್ರಮೈಸ್ ವಿತ್ ದಿ ಸೆಕ್ಯೂರಿಟಿ ಆಸ್ಪೆಕ್ಟ್. ಬಹಳ ಸಲ ಅನ್ಸೋದು ನನಗೆ, ದೇಶ ಹೆಂಗಿದೆ ಅನ್ನುವ ಪ್ರಶ್ನೆಗೆ ಬಿ ಜೆ ಪಿಯವರು ಉತ್ತರ ಕೊಡೋದನ್ನು ನೋಡಿಬಿಟ್ರೆ ಆಲ್ರೆಡಿ ರಾಮರಾಜ್ಯ ಆಗಿಬಿಟ್ಟಿದೆ ಅಂತ. ಕಾಂಗ್ರೆಸ್ನವ್ರು ಮಾತಾಡೋದನ್ನು ನೋಡಿದ್ರೆ ಸಿವಿಲ್ ವಾರ್ ಆಗ್ತಾಯಿದೆ, ಜನ ಬೀದಿ ಬೀದಿಲಿ ಲೂಟಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸತ್ಯ ಎರಡರ ಮಧ್ಯದಲ್ಲಿರುತ್ತೆ. ನಾವು ನೀವು ಅದಕ್ಕೆ ಸಂಬಂಧಿಸಿದವರಲ್ಲ. ಸತ್ಯ ಏನಿದೆ ಅಷ್ಟು ಮಾತ್ರ ನೋಡ್ಬೇಕಷ್ಟೆ. ಒಂದು ದುರಿತ ಕಾಲ ಇದೆ. 2020ರಲ್ಲೂ ಬಂದಿತ್ತು ಕೊರೋನಾ. ಅದಕ್ಕೆ ಯಾರನ್ನು ಬ್ಲೇಮ್ ಮಾಡೋದಕ್ಕಾಗ್ತಿರಲಿಲ್ಲ. ಚೀನಾ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಪ್ರಪಂಚ ಅಷ್ಟು ಕಷ್ಟ ಪಡಬೇಕಾಗಿರಲಿಲ್ಲ. ಓಕೆ, ಆಯ್ತಪ್ಪ, ಬಂತದು. ಗ್ರೋತು ನೆಗೆಟಿವ್ಗೆ ಹೋಗುವಂಥ ಸನ್ನಿವೇಶ, GDP ಪಾತಾಳಕ್ಕೆ ಕುಸಿದ ಸನ್ನಿವೇಶ. 5 ವರ್ಷಗಳ ನಂತರ ಇನ್ನೊಂದು ದುರಿತ ಕಾಲ ಬಂದಿದೆ, ಆ ಪುಣ್ಯಾತ್ಮ ಟ್ರಂಪ್ ಕಾರಣಕ್ಕೆ. ಇರಾನ್ನ ಅಣ್ವಸ್ತ್ರ ಇಶ್ಯೂನ ಬೇರೆ ರೀತಿಯಲ್ಲೂ ಹ್ಯಾಂಡಲ್ ಮಾಡಬಹುದಾಗಿತ್ತು. ಇಲ್ಲಿಗೆ ಹೋಗುತ್ತೆ ಅಂತ ಆತನಿಗಾದರೂ ಎಲ್ಲ ಗೊತ್ತಿತ್ತು. ಇರಾನ್ ಹತ್ರ ಹಾರ್ಮುಜ್ ಅನ್ನೋದೊಂದಿದೆ ಅನ್ನುವುದನ್ನು ಮರೆತವರಂತೆ ದಾಳಿ ಮಾಡಿದ್ದರ ಪರಿಣಾಮ ಇದು. ಆತನನ್ನು ಓಟ್ ಹಾಕಿ ಆರಿಸಿದ ಅಮೆರಿಕದ ಮಹಾಜನತೆಗೆ ಜೈಕಾರವಾಗಲಿ. ಇನ್ನೇನು ಹೇಳ್ಬೇಕು ಅದಕ್ಕೆ? ಎದುರಿಸಬೇಕು, ಎದುರಿಸೋಣ. ಅನುಭವಿಸಬೇಕು, ಅನುಭವಿಸೋಣ. ಜನಸಾಮಾನ್ಯರಾಗಿ ನಮಗೂ ನಿಮಗೂ ದೇಶ ಹಿತ ಬಿಟ್ಟರೆ ಇನ್ಯಾವ ಒಲವು ನಿಲುವು ಪರ ವಿರೋಧಗಳಿರೋದು ಬೇಡ. ದೇಶ ಹಿತ ಒಂದೇ. ಅಂದರೆ ನಿಮ್ಮದೇನೋ ಬರ್ಡೇ ಬರ್ತಾ ಇದೆ, ನೀವು ಹೆಣ್ಮಕ್ಳಾಗಿದ್ದರೆ ಹೇಳ್ತಾ ಇದ್ದೀನಿ, ಬರ್ಡೇ ಬರ್ತಾ ಇದೆ, ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಾ ಇದೆ. ನಿಮ್ಮ ಗಂಡನ ಮನಸ್ಸಿನಲ್ಲಿದೆ ನಿಮಗೊಂದು ನೆಕ್ಲೆಸ್ ತಂದು ಕೊಡಬೇಕು ಅಂತ. ಆತ ಮನಸ್ಸು ಬದಲಿಸಿದ್ದರೆ ಆತ ದೇಶದ ಚಿಂತನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೊಸ ಡಿಸೈನಿನ ಬಂಗಾರದ ಬಳೆ ತಂದು ಕೊಡಬೇಕು ಅಂತ ಇದೆ ನಿಮ್ಮ ಗಂಡನಿಗೆ. ಆತ ಮನೆಗೆ ಬಂದು ಬಾಯಿ ತುಂಬ ನಿಮ್ಮನ್ನು ಚಿನ್ನ ಬಂಗಾರ ಅಂತಿದ್ದಾನೆ ಅಂತಂದರೆ ಬಳೆ ಕೊಡಿಸದೆ ಆತ ದೇಶಹಿತ ಚಿಂತನೆ ಮಾಡ್ತಿದ್ದಾನೆ ಅಂತ ಅನ್ಕೋಬೇಕು. ಎಷ್ಟು ದೊಡ್ಡ ಮನಸ್ಸು ಮಹಿಳೆಯರಿಗೂ ಬರಲಿ. ನೋಡಿ, ದೇಶದ ದುಡ್ಡು ಪೆಟ್ರೋಲು ಡೀಸೆಲ್ಗೆ ಹೊರಗೆ ಹೋಗೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲಪ್ಪ, ನಮ್ಮಲ್ಲಿ ದಿನ ಬೆಳಗಾದರೆ ಬೇಕದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಂಗಾರಕ್ಕೆ ಹೊರಗೆ ಹೋಗುತ್ತೆ ಅನ್ನೋದಿದೆಯಲ್ಲ, ಸ್ವಲ್ಪ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಎಣ್ಣೆಕಾಳು ನೋಡಿ, ಕೃಷಿ ಪ್ರಧಾನ ದೇಶ ನಮ್ಮದು. ನಮ್ಮ ಗೋಡೌನ್ಗಳು ತುಂಬಿ ತುಳುಕ್ತಾ ಇದ್ದಾವ್ರಿ ಆಹಾರ ಧಾನ್ಯದಿಂದ. ಅಕ್ಕಿ, ಗೋಧಿ, ಜೋಳ, ರಾಗಿ ಏನು ಮಾಡ್ಬೇಕು ಗೊತ್ತಾಗದೇ ಇರೋ ಅಷ್ಟಿದೆ ಅಲ್ಲಿ. ಎಣ್ಣೆಕಾಳು ಒಂದು ಬೆಳೆಯೋದಿಲ್ಲ ನಾವು. 60% ಅಡುಗೆ ಎಣ್ಣೆ ಇಂಪೋರ್ಟ್ ಮಾಡ್ಕೋತೀವಿ. ಸ್ವಲ್ಪ ಕಡಿಮೆನೂ ಬಳಸಬಹುದು. ಆಲೋಚನೆ ಮಾಡಿ ಒಂದು ಸಲ. ದುರಿತ ಕಾಲ, ದಿಸ್ ಟು ಶಲ್ ಪಾಸ್. ಇದು ಮುಗಿದೋಗುತ್ತೆ. ಮುಗಿಯೋ ತನಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.